ನಮಸ್ಕಾರ. ನೀವ್ ನೋಡ್ತಾ ಇದ್ರ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಮೇ 10ನೇ ತಾರೀಕು ಟ್ರಂಪ್ ಮಾಡಿದಂತಹ ಒಂದು ಟ್ವೀಟ್ ಇಡೀ ಭಾರತದಲ್ಲಿ ಸಂಚಲನ ಮೂಡಿಸಿತ್ತು. ಸಂಜೆ 5:30 ಟ್ರಂಪ್ ಟ್ವೀಟ್ ಮಾಡಿ ಹೇಳ್ತಾರೆ, ನನ್ಗೆ ಹೇಳೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಅಮೆರಿಕದ ಮಧ್ಯಸ್ಥಿಕೆ ನಂತರ ಭಾರತ ಹಾಗೂ ಪಾಕಿಸ್ತಾನ ತಕ್ಷಣವೇ ಕದನ ವಿರಾಮಕ್ಕೆ ರಾಜಿ ಆದ್ರು ಅಂತ ಹೇಳ್ತಾರೆ. ಇದಾದ್ಮೇಲೆ ಎಲ್ಲ ಕಡೆ ಕೂಡ ಕುತೂಹಲ ಶುರುವಾಗುತ್ತೆ. ಭಾರತ ಅಮೆರಿಕ ಮಾತಿಗೆ ಕದನ ವಿರಾಮ ಮಾಡಿಕೊಂಡಿದೆ. ಮೋದಿಜಿ ಅಸಹಾಯಕರಾಗಿ ಕದನ ವಿರಾಮ ಮಾಡಿದ್ರು ಅಂತ ವಿಪಕ್ಷಗಳು ಟೀಕೆಯನ್ನು ಮಾಡಿದ್ರು. ರಾಹುಲ್ ಗಾಂಧಿ ಹೋದಲ್ಲಿ ಬಂದಲ್ಲಿ ನರೇಂದರ್ ಸರೆಂಡರ್ ಅನ್ನೋದಕ್ಕೆ ಶುರು ಮಾಡಿದ್ರು. ಕದನ ವಿರಾಮದ ಕ್ರೆಡಿಟ್ ಪಡೆದುಕೊಳ್ಳೋಕೆ ಟ್ರಂಪ್ ತುಂಬಾ ಪ್ರಯತ್ನಗಳನ್ನ ಮಾಡ್ತಾರೆ. ಈಗ ಇನ್ನೊಂದು ವಿಷಯ ಹೇಳ್ತೀನಿ. ಇದು ಮೇ 10ನೇ ತಾರೀಕಿನ ಟ್ವೀಟ್ ಆದ್ರೆ, ಈಗ ಸೆಪ್ಟೆಂಬರ್ 16, 2025 ರಾತ್ರಿ ಇದೇ ಟ್ರಂಪ್ ಇನ್ನೊಂದು ಟ್ವೀಟ್ ಮಾಡ್ತಾರೆ. ಅದರಲ್ಲಿ ನರೇಂದ್ರ ಮೋದಿ ಅವರ ಜನ್ಮದಿನಕ್ಕೆ ಶುಭವನ್ನ ಕೋರ್ತಾರೆ. ಮೋದಿ ತಮ್ಮ ಒಳ್ಳೆಯ ಸ್ನೇಹಿತ ಅಂತ ಹೇಳೋದರ ಜೊತೆಗೆ PM ಮೋದಿ ರಷ್ಯಾ ಮತ್ತು ಯುಕ್ರೇನ್ನ ಯುದ್ಧ ನಿಲ್ಲಿಸೋದಕ್ಕೆ ಸಹಾಯ ಮಾಡಿದ್ರು ಅಂತ ಧನ್ಯವಾದ ಕೂಡ ಹೇಳ್ತಾರೆ. ಈ ಎರಡು ಟ್ವೀಟ್ ನ ನಡುವೆ ಇರುವ ಅಂತರ ನೋಡಿ ಎಷ್ಟಿದೆ ಅಂತ. ಈ ಎರಡು ಟ್ವೀಟ್ಗಳ ನಡುವೆ ಮೋದಿಜಿ ಹಾಗೂ 150 ಕೋಟಿ ಭಾರತೀಯರ ಶಕ್ತಿ ಏನು ಅನ್ನೋದು ಗೊತ್ತಾಗುತ್ತೆ. ಮೇ 10ನೇ ತಾರೀಕು ಟ್ವೀಟ್ ಮಾಡಿದಾಗ ಟ್ರಂಪ್ ಅಂದ್ಕೊಂಡಿರ್ಲಿಲ್ಲ ಭಾರತ ತನ್ಗೆ ಕೌಂಟರ್ ಕೊಡುತ್ತೆ ಅಂತ. ಮೋಸ್ಟ್ಲಿ ಡೊನಾಲ್ಡ್ ಟ್ರಂಪ್ ಭಾರತವನ್ನ 2014ಕ್ಕಿಂತ ಮುಂಚೆ ಇದ್ದಾಗೆ ಇದೆ ಅಂತ ಅನ್ಕೊಂಡಿದ್ರು ಅನ್ಸುತ್ತೆ. ಅವಾಗೆಲ್ಲ ಪಾಕಿಸ್ತಾನ ಭಾರತದಲ್ಲಿ ದಾಳಿ ಮಾಡಿದ್ರೆ ಭಾರತ ಪಾಕಿಸ್ತಾನದ ಜೊತೆಗೆ ಮಾತುಕತೆ ನಡೆಸ್ತಾ ಇತ್ತು. ಭಾರತ ಈಗ್ಲೂ ಅದೇ ರೀತಿ ಇದೆ ಅಂತ ಅಂದ್ಕೊಂಡಿರಬಹುದು. ಆದ್ರೆ ಈಗಿನ ಭಾರತ ಹೆದ್ರೋದಿಲ್ಲ, ಬಗ್ಗೋದಿಲ್ಲ ಅಂತ ಸ್ವತಃ ಮೋದಿ ಅವರೇ ಮೊದಲೇ ಹೇಳಿಕೆಯನ್ನ ನೀಡಿದ್ದಾರೆ. ಮೇ 10ನೇ ತಾರೀಕಿನ ಟ್ವೀಟ್ ನ ನಂತರ ಟ್ರಂಪ್ ಭಾರತದ ಹೆಸರು ಹೇಳಿಕೊಂಡೇ ಪ್ರಪಂಚ ಸುತ್ತಾನೆ ಇದ್ರು. ನಾನೇ ಭಾರತ ಹಾಗೂ ಪಾಕಿಸ್ತಾನದ ಯುದ್ಧ ನಿಲ್ಸಿದ್ದು ಅಂತ. ಅಂದ್ರೆ ಟ್ರಂಪ್ ಭಾರತ ಕೂಡ ನಾನು ಹೇಳ್ದಾಗೆನೆ ಕೇಳುತ್ತೆ ಅನ್ನೋದನ್ನ ಪ್ರಪಂಚಕ್ಕೆ ತೋರಿಸಿಕೊಳ್ಳೋಕೆ ಹೊರಟಿದ್ರು. ಆದ್ರೆ ಭಾರತ ಟ್ರಂಪ್ ಅಂದ್ಕೊಂಡಾಗೆ ರಿಯಾಕ್ಟೇ ಮಾಡಿಲ್ಲ. ಅಮೆರಿಕಾಗೆ ಕೌಂಟರ್ ಕೊಡೋದಕ್ಕೆ ಶುರು ಮಾಡ್ತು. ಇದನ್ನ ಟ್ರಂಪ್ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಟ್ರಂಪ್ಗೆ ಒಂಥರ ಅಹಂಕಾರ ಇತ್ತು. ಅಮೆರಿಕ ವಿಶ್ವದ ದೊಡ್ಡಣ್ಣ, ನಮ್ ಮುಂದೆ ಎಲ್ಲ ತಲೆ ಬಾಗಿಸ್ಲೇಬೇಕು ಅಂತ. ಆದ್ರೆ ಭಾರತ ಈಗ ಮೊದ್ಲಿನಂಗೆ ಇಲ್ಲ, ನಾವು ಬೆಳೆದಿದ್ದೀವಿ ಅಂತ ಟ್ರಂಪ್ಗೆ ಗೊತ್ತಾಗ್ಲೇ ಇಲ್ಲ. ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ಮೋದಿ ಅವರು ಸದನದಲ್ಲಿ ಕಡ್ಡಿ ಮುರಿದಂತೆ ಖಂಡಿಸ್ತಾರೆ. ಇದಾದ ಮೇಲೆ ಟ್ರಂಪ್ ಸಿಟ್ಟಿಗೆದ್ದು ಬೀಳ್ತಾರೆ. ಭಾರತದ ಮೇಲೆ ಮತ್ತೆ ಅರಚಿಕೊಳ್ಳೋಕೆ ಶುರು ಮಾಡ್ತಾರೆ. ನಾನು ಭಾರತ ಮತ್ತು ಪಾಕಿಸ್ತಾನ ಎರಡರ ಜೊತೆಗೂ ಟ್ರೇಡ್ ಮಾಡ್ತೀನಿ ಅಂತಾರೆ. ಅಂದ್ರೆ ಪಾಕಿಸ್ತಾನ ಹಾಗೂ ಭಾರತ ಒಂದೇ ಅನ್ನುವ ಹಾಗೆ ಟ್ರೀಟ್ ಮಾಡ್ತಾರೆ. ಪಾಕಿಸ್ತಾನದ ಆಸಿಮ್ ಮುನಿರನ್ನ ಡಿನ್ನರ್ಗೆ ಕರೀತಾರೆ. ತುಂಬಾ ಆತ್ಮೀಯರು ಪಾಕಿಸ್ತಾನ ಅಂತ ತೋರಿಸ್ಕೊಂಡ್ರು. ಆದ್ರೆ ಭಾರತ ಯಾವುದಕ್ಕೂ ಕೇರೆ ಮಾಡಿಲ್ಲ, ತನ್ನ ಗತ್ತನ್ನ ಹಾಗೆ ಮೇಂಟೈನ್ ಮಾಡಿದ್ರು. ಕಡೆಗೆ ಈ ವಿಷಯ ಟ್ರೇಡ್ ಡೀಲ್ಗೆ ಬಂದು ನಿಲ್ತು. ಆದ್ರೆ ಭಾರತ ಅದನ್ನು ಕೂಡ ನಿರಾಕರಿಸಿತ್ತು. ಟ್ರಂಪ್ಗೆ ಅವಮಾನದ ಮೇಲೆ ಅವಮಾನ ಆಗುತ್ತೆ. ಸೊ ಇದಾದ್ಮೇಲೆ ಟ್ರಂಪ್ ಭಾರತದ ಅರ್ಥವ್ಯವಸ್ಥೆಯ ಮೇಲೆ ಮಾತಾಡ್ತಾರೆ. ಡೆಡ್ ಇಕಾನಮಿ ಇಂಡಿಯಾದು ಅಂತಾರೆ. ಆದ್ರೆ ಮೋದಿಜಿ ಸೈಲೆಂಟ್ ಆಗಿ ಅಮೆರಿಕದ ಮೇಲೆ ಎಂತಹ ಕ್ರಮ ತಗೊಂಡ್ರು ಅಂದ್ರೆ ಇಡೀ ಜಗತ್ತು ಭಾರತದ ಕಡೆ ತಿರುಗಿ ನೋಡುತ್ತೆ. ಭಾರತದ ಪರವಾಗಿ ನಿಲ್ತಾರೆ. ಆಗ ಟ್ರಂಪ್ ಒಂಟಿ ಆಗ್ಬಿಡ್ತಾರೆ. ನರೇಂದ್ರ ಮೋದಿ ಅವರು ಚೀನಾಗೆ ಹೋಗ್ತಾರೆ. ಅಲ್ಲಿ ಚೀನಾದ ಅಧ್ಯಕ್ಷ ಜಿಂಗ್ಪಿಂಗ್ಗೆ ಭೇಟಿ ಮಾಡ್ತಾರೆ. ಪುಟಿನ್ ಜೊತೆ ಚರ್ಚೆ ಮಾಡ್ತಾರೆ. 3 ಮಹಾಶಕ್ತಿಗಳನ್ನ ಒಂದೇ ಫ್ರೇಮ್ ನಲ್ಲಿ ತೋರಿಸ್ತಾರೆ. ಭಾರತ, ರಷ್ಯಾ ಹಾಗೂ ಚೀನಾ ಒಟ್ಟಾಗಿದ್ದೀವಿ ಅಂತ. ಏಷ್ಯಾದಲ್ಲಿ ಇದು ಪವರ್ ಸೆಂಟರ್ ಹಾಗೆ ಕೆಲಸ ಮಾಡುತ್ತೆ. ಭಾರತ ಇದರ ನೇತೃತ್ವವನ್ನ ವಹಿಸುತ್ತೆ. ಚೀನಾ ಮತ್ತು ರಷ್ಯಾ ಭಾರತಕ್ಕೆ ಸಪೋರ್ಟ್ ಮಾಡ್ತವೆ. ಅಮೆರಿಕದ ಮುಂದೆ ಒಂದು ದೊಡ್ಡ ಶಕ್ತಿ ಎದುರಾಗುತ್ತೆ. ಇದಾದ್ಮೇಲೆ ಟ್ರಂಪ್ ಬದಲಾಗ್ಬಿಟ್ರು. ಒಂದು ಟ್ವೀಟ್ ಮಾಡ್ತಾರೆ, ವಿ ಲಾಸ್ಟ್ ಇಂಡಿಯಾ ಟು ಡೀಪ್ ಡಾರ್ಕ್ ಚೈನಾ ಅಂತ. ಇದರಿಂದ ಒಂದು ಸ್ಪಷ್ಟ ಆಗುತ್ತೆ, ಟ್ರಂಪ್ ಈ 3 ಶಕ್ತಿಗಳನ್ನ ಒಟ್ಟು ನೋಡಿ ಭಯ ಆಗಿದ್ರು ಅಂತ. ಭಾರತದ ಸಾಮರ್ಥ್ಯ ಕಂಡು ಬೆಚ್ಚಿ ಬಿದ್ರು. ಭಾರತ ಅಮೆರಿಕವನ್ನ ಸೈಡ್ ಲೈನ್ ಮಾಡುತ್ತೆ ಅನ್ನೋದು ಟ್ರಂಪ್ಗೆ ಅರ್ಥ ಆಗುತ್ತೆ.
ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟಿದಬ್ಬಕ್ಕೆ ವಿಶ್ ಮಾಡೋದು ಓಕೆ, ಆದ್ರೆ ಇದರ ಜೊತೆಗೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಿಲ್ಲಿಸೋಕೆ ಭಾರತ ಸಹಾಯ ಮಾಡ್ತು ಅಂತ ಹೇಳುವ ಮೂಲಕ ಈ ಹಿಂದೆ ಮಾಡಿದ ತಪ್ಪಿಗೆ ಟ್ರಂಪ್ ಕ್ಷಮೆ ಕೇಳ್ದಂಗಿದೆ. ಎಲ್ಲವನ್ನ ಡೈರೆಕ್ಟ್ ಆಗಿ ಕೇಳೋಕ್ಕಾಗಲ್ಲ. ವಿಶ್ವದ ದೊಡ್ಡಣ್ಣನಾಗಿ ಕ್ಷಮಿಸಿ ಅನ್ನೋದು ಕಷ್ಟ ಇದೆ. ಅದಕ್ಕಾಗಿ ಪಾಪ ಹೀಗೆ ಟ್ವೀಟ್ ಮಾಡಿ ಇಂಡೈರೆಕ್ಟ್ ಆಗಿ ಕ್ಷಮೆಯನ್ನ ಕೇಳೋದು. ಸುಳ್ಳು ಕ್ರೆಡಿಟ್ ತಗೊಳಕ್ಕೆ ಹೋಗಿದ್ದ ಟ್ರಂಪ್ ಈಗ ಮೋದಿ ಅವರಿಗೆ ನಿಜವಾದ ಕ್ರೆಡಿಟ್ ಕೊಟ್ರು. ಇಂಡೈರೆಕ್ಟ್ ಆಗಿ ಸಾರಿ ಕೇಳಿದ್ರು. ಇದೇ ಅಲ್ವಾ ಭಾರತದ ಶಕ್ತಿ, ಮೋದಿ ಅವರ ಶಕ್ತಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.